ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಡಬ್ಲ್ಯೂ ಕಂಪನಿಯ ಅದ್ಭುತವಾದ ಡಾಕ್ಯುಮೆಂಟರಿ ಆದಂತಹ ಅನ್ರಿಯಲ್ ರಿಲೀಸ್ ಆಗಿದೆ. ನಿಜವಾಗ್ಲೂ ಇದನ್ನ ನೋಡಿ ಡಬ್ಲ್ಯೂ ಕಂಪನಿ ಮೇಲೆ ಪ್ರೀತಿ ಇನ್ನೂ ಕೂಡ ಜಾಸ್ತಿ ಆಯಿತು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಶೋ ಆಗ್ಬೇಕಾದ್ರೆ ಅವರು ಎಷ್ಟು ಪ್ರೆಷರ್ ಅಲ್ಲಿ ಇರ್ತಾರೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಅಂತ ಎಲ್ಲ ಈ ಒಂದು ಡಾಕ್ಯುಮೆಂಟರಿನ ನೋಡಿ ನನಗೆ ಗೊತ್ತಾಯಿತು. ಈ ಒಂದು ಡಾಕ್ಯುಮೆಂಟರಿಲಿ ಈಗ ಇದು ಸೀಸನ್ 1 ಅಂಡ್ ಸೀಸನ್ 1 ನಲ್ಲಿ 5 ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ 5 ಎಪಿಸೋಡ್ ಅಲ್ಲಿ ಒಂದೊಂದು ಎಪಿಸೋಡ್ ನ ಒಂದೊಂದು ದಿನ ನಾನು ವಿಡಿಯೋ ಮಾಡಿ ತಗೊಂಡ್ ಬರ್ತೀನಿ. ಅಂಡ್ ಇವತ್ತು ನಾನು ಮೊದಲನೇ ಎಪಿಸೋಡ್ ಆದಂತಹ ನ್ಯೂ ಏರಾ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇದರ ಪ್ರಾರಂಭ ನಮಗೆ ಟ್ರಿಪಲ್ ಎಚ್ ಅವರ ಮುಖಾಂತರ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ಡಬ್ಲ್ಯೂ ಎಷ್ಟು ರಿಯಲ್ ಆಗಿದೆಯೋ ಅದನ್ನ ಇನ್ನೂ ಕೂಡ ರಿಯಲ್ ಆಗಿ ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ. ಅಂಡ್ ಅವರು ಹೇಳ್ತಾರೆ, ನನ್ನ ನೇಮು ಪಾಲ್ ಲಿವಿಕ್, ಬಟ್ ನನ್ನನ್ನ ಯಾರು ಕೂಡ ಆ ರೀತಿ ಕರೆಯೋದಿಲ್ಲ, ನನ್ನನ್ನ ಟ್ರಿಪಲ್ ಎಚ್ ಅಂತ ಕರೀತಾರೆ, ನನ್ನನ್ನ ಹಂಟರ್ ಅಂತ ಕರೀತಾರೆ. ಸೊ ಈಗ ನಮ್ಮ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಸೀಸನ್ ಪ್ರೀಮಿಯರ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಅಂಡ್ ಈ ಇಡೀ ಮೊದಲ ಎಪಿಸೋಡ್ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಸುತ್ತಮುತ್ತ ಏನೇನಾಯ್ತು ಅದನ್ನ ಈ ಒಂದು ಎಪಿಸೋಡ್ ಒಳಗೊಂಡಿರುತ್ತೆ. ಈ ಒಂದು ಎಪಿಸೋಡ್ ಮೇನ್ ಆಗಿ 4 ಜನ ಸೂಪರ್ ಸ್ಟಾರ್ಸ್ ಗಳನ್ನ ಫೋಕಸ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನ್ನ ರಿಯಲ್ ನೇಮ್ ಕೋಡಿ ರನಲ್ಸ್ ಅಂತ. ಅಂಡ್ ಎಲ್ಲರೂ ಕೂಡ ನನ್ನನ್ನ ಕೋಡಿ ರೋಡ್ಸ್ ಅಂತ ಕರೀತಾರೆ. ಅಂಡ್ ಅದರಿಂದಾನೇ ನಾನು ಸಿಕ್ಕಾಪಟ್ಟೆ ಫೇಮಸ್. ಅಂಡ್ ಡಬ್ಲ್ಯೂ ಕಂಪನಿಯಲ್ಲಿ ನನ್ನ ಕೆಲಸ ಏನಪ್ಪಾ ಅಂದ್ರೆ ನಾನೀಗ ಸದ್ಯಕ್ಕೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್. ಅಂಡ್ ನನ್ನ ಮಗಳಿಗೆ ನಾನು ಇನ್ನೂ ಕೂಡ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳಿದ್ದೀನಿ, ಯಾಕಂದ್ರೆ ನಾನು ರಿಂಗ್ ಅಲ್ಲಿ ಆಫ್ ಕೋರ್ಸ್ ಅದನ್ನೇ ಮಾಡೋದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡಿ ಸದ್ಯಕ್ಕೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಬರ್ತಾ ಇದೆ. ಅಂಡ್ ಅಲ್ಲಿಗೆ ನನಗೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಡೈರೆಕ್ಟರ್ ರೂಮ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ಇವರೆಲ್ಲದೂ ಕೂಡ ಪ್ಲಾನ್ ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಎಷ್ಟು ಟೈಮ್ ಇದೆ, ಮೊದಲನೇದಾಗಿ ನಾವು ಯಾವ್ದನ್ನ ಬಿಲ್ಡ್ ಮಾಡಬೇಕು. ಅಂಡ್ ರಸಲ್ ಮೇನಿಯಾ ತನಕ ಇವರು ಒಂದು ಚಾರ್ಟ್ ನ ಮಾಡಿ ಇಟ್ಕೊಂಡಿರ್ತಾರೆ. ಎಸ್, ನಾವು ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಇಂದ ಪ್ರಾರಂಭ ಮಾಡಿ ಅದಾದ್ಮೇಲೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗುತ್ತೆ, ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ರಸಲ್ ಮೇನಿಯಾಗೆ ನಾವು ಫೈನಲ್ ಬಿಲ್ಡ್ ನ ಮಾಡಬೇಕು. ಸೊ ಈಗ ಕೋಡಿ ರೋಡ್ಸ್ ನಮ್ಮ ಕಂಪನಿಯ ಟಾಪ್ ಸ್ಟಾರ್ ಅಂಡ್ ಅವನು ಕೂಡ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಡಿಷನ್ ಅಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಆಫ್ ಕೋರ್ಸ್ ಅವನಲ್ಲಿ ಇರಲೇಬೇಕು. ಅವನನ್ನ ನಾವು ಆ ಒಂದು ಶೋಗೆ ಯಾವ ರೀತಿ ಬಿಲ್ಡ್ ಮಾಡೋದು. ಕೆವಿನ್ ಓಯನ್ಸ್ ಅವರ ಜೊತೆ ಹಾಕೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಅವರ ಸ್ಟೋರಿ ರಾಯಲ್ ರಂಬಲ್ ಗೆ ಬುಕ್ ಆಗ್ತಾ ಇದೆ. ಅಂಡ್ ಕೋಡಿ ರೋಡ್ಸ್ ಸ್ಮ್ಯಾಕ್ ಡೌನ್ ನ ಸೂಪರ್ ಸ್ಟಾರು. ಸೊ ನಾವು ಅವನ್ನ ಮಂಡೇ ನೈಟ್ ರೋಗೆ ಬುಕ್ ಮಾಡಬೇಕು ಅಂದ್ರೆ ಒಂದು ಸಡನ್ ಸ್ಟೋರಿನ ನಾವು ತಗೊಂಡೇ ಬರಬೇಕು ಅಂತ ಟ್ರಿಪಲ್ ಎಚ್ ಆಗಿ ಅಲ್ಲಿ ಕುತ್ಕೊಂಡಿರ್ತಕ್ಕಂತಹ ರೈಟರ್ಸ್ ಗಳಾಗಿರ್ಬಹುದು, ಡೈರೆಕ್ಟರ್ಸ್ ಗಳಾಗಿರ್ಬಹುದು, ಎಲ್ಲರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ಅವರು ಒಂದು ಐಡಿಯಾನು ಕೂಡ ಡಿಸ್ಕಸ್ ಮಾಡ್ತಾರೆ. ಆ ಐಡಿಯಾ ಏನಪ್ಪಾ ಅಂದ್ರೆ, ನಾವ್ ಯಾಕೆ ಜಾನ್ಸಿನಾ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಒಟ್ಟಿಗೆ ಬುಕ್ ಮಾಡಬಹುದು. ಅಂದ್ರೆ ಜಾನ್ಸಿನಾ ಈಗ ತಾನೇ ತನ್ನ ರಿಟೈರ್ಮೆಂಟ್ ನ ಪ್ರಾರಂಭ ಮಾಡೋದಕ್ಕೆ ಆ ಒಂದು ಎಪಿಸೋಡ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಜಾನ್ಸಿನಾ ಅವರ ಮೇಲೆ ಡಬ್ಲ್ಯೂ ಹೀಲ್ ಸೂಪರ್ ಸ್ಟಾರ್ಸ್ ಗಳು ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದರಿಂದ ಅವ್ರನ್ನ ಕಾಪಾಡೋದಕ್ಕೆ ಕೋಡಿ ರೋಡ್ಸ್ ಅವರು ಬಂದ್ರೆ ಹೇಗಿರುತ್ತೆ. ಸೊ ಇದು ಸಿಂಪಲ್ ವಿಚಾರ, ಹಿಂಗೆ ಬುಕ್ ಮಾಡೋಣ. ಜಡ್ಜ್ಮೆಂಟ್ ಡೇ ಕೈಯಲ್ಲಿ ಜಾನ್ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿಸಬಹುದು. ಈ ರೀತಿ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನಾವು ಮಂಡೇ ನೈಟ್ ರೋ ಅಲ್ಲಿ ಬುಕ್ ಮಾಡಿಸ್ದಂಗೆ ಆಗುತ್ತೆ ಅಂತಾನು ಕೂಡ ಕೆಲವೊಂದಷ್ಟು ಪಿಕ್ಚರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಆಗಿ ಅಲ್ಲಿರ್ತಕ್ಕಂತಹ ಬೇರೆಯವರೆಲ್ಲ ಜಾನ್ಸಿನಾ ಅವರು ಆಗ್ತಾನೆ ತನ್ನ ರಿಟೈರ್ಮೆಂಟ್ ಟೂರ್ ನ ಪ್ರಾರಂಭ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಈ ರೀತಿ ಅವರ ಮೇಲೆ ಅಟ್ಯಾಕ್ ಆಂಗಲ್ ಸರಿ ಇರೋದಿಲ್ಲ ಅಂತ ಆ ಒಂದು ಐಡಿಯಾನು ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರಿಗೆ ಒಂದು ಸಿಂಪಲ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಳ್ಳುವಂತಹ ರೋಲ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾರೆ. ಅಂಡ್ ಇದಾದ್ಮೇಲೆ ಕ್ಯಾಮ್ರಾ ಜಾನ್ಸಿನಾ ಅವರ ಮೇಲೆ ಫೋಕಸ್ ಮಾಡುತ್ತೆ. ನಮ್ಮ ಜಾನ್ಸಿನಾ ಅವರು ಹೇಳ್ತಾರೆ, ನನ್ನ ರಿಯಲ್ ನೇಮ್ ಜಾನ್ಸಿನಾ, ನನ್ನ ಪಾಸ್ಪೋರ್ಟ್ ನೇಮ್ ಜಾನ್ಸಿನಾ, ನನ್ನ ರೆಸ್ಲಿಂಗ್ ನೇಮ್ ಜಾನ್ಸಿನಾ, ಜಾನ್ಸಿನಾ ಜಾನ್ಸಿನಾ ಬರೀ ಜಾನ್ಸಿನಾ ಅಷ್ಟೇ. ಅಂಡ್ ಇದು ನನ್ನ ಲಾಸ್ಟ್ ಇಯರ್. ಈ ಒಂದು ಕಂಪನಿ ನನಗೆ ಬಹಳಷ್ಟು ಹೆಲ್ಪ್ ಮಾಡಿದೆ. ಅಂಡ್ ಅದರಿಂದ ನಾನು ಯಾವಾಗ ಬೇಕಾದ್ರೂ ಈ ಒಂದು ಕಂಪನಿಗೆ ಫ್ರೀ ಆಗಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಈಗ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಬಾಡಿ ಅದನ್ನ ಒಪ್ಕೋತಾ ಇಲ್ಲ. ಅಂಡ್ ಈಗ ಇದು ನನ್ನ ಲಾಸ್ಟ್ ಇಯರ್ ಅಂತ ಹೇಳ್ತಾರೆ. ಅಂಡ್ ಆಗ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾನ್ಸಿನಾ ಅವರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಾನ್ಸಿನಾ ಅವರ ರೋಡ್ ಟು ರಸಲ್ ಮೇನಿಯಾ ಹೇಗಿರ್ಬೇಕು, ಅವರನ್ನ ಯಾವ ರೀತಿ ಬುಕ್ ಮಾಡೋಣ ಅಂತ. ಇದಾದ್ಮೇಲೆ ಕ್ಯಾಮ್ರಾ ಫೋಕಸ್ ಆಗುತ್ತೆ ರಿಯಾ ರಿಪ್ಲಿ ಅವರ ಮೇಲೆ. ರಿಯಾ ರಿಪ್ಲಿ ಅವರು ಕೂಡ ಹೇಳ್ತಾರೆ, ನನ್ನ ರಿಯಲ್ ನೇಮ್ ಡೆಮಿಟಿ ಬೆನೆಟ್ ಅಂತ. ಅಂಡ್ ಆದ್ರೂ ಕೂಡ ಅದು ನನಗೆ ಇಷ್ಟ ಇಲ್ಲ. ಅಂಡ್ ಅದಕ್ಕೋಸ್ಕರ ನಾನು ರಿಯಾ ಅನ್ನೋ ಒಂದು ಗಾಡೆಸ್ ನೇಮ್ ನ ತಗೊಂಡು ರಿಪ್ಲಿ ಅನ್ನೋ ಒಂದು ಬ್ಯಾಡ್ ಆಸ್ ಗರ್ಲ್ ನ ನೇಮ್ ನ ತಗೊಂಡಿದ್ದೀನಿ. ಸೊ ಇದರಿಂದಾನೇ ಆಗಿದ್ದು ರಿಯಾ ರಿಪ್ಲಿ. ನಿಜವಾಗ್ಲೂ ನಾನು ಸಿಕ್ಕಾಪಟ್ಟೆ ನರ್ವಸ್ ಇರ್ತೀನಿ. ಅಂಡ್ ನನ್ನ ಒಂದು ಅದ್ಭುತವಾದ ಸ್ಟೋರಿ ಲೈನ್ ಕೂಡ ನಡೀತಾ ಇತ್ತು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ. ನಾನು ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಬಟ್ ಲಿವ್ ಮಾರ್ಗನ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಸೇರ್ಕೊಂಡು ಡೊಮಿನಿಕ್ ಮಿಸ್ಟೀರಿಯೋ ಅವರು ನನಗೆ ಮೋಸ ಮಾಡ್ತಾರೆ. ಆಗ ನಮ್ಮ
ಸ್ಟೋರಿ ಅದ್ಭುತವಾಗಿ ನಡೀತಾ ಇರುತ್ತೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಮೇಲೆ ಲಿವ್ ಮಾರ್ಗನ್ ಅವರು ಅಟ್ಯಾಕ್ ಮಾಡ್ತಾರೆ ಅಂಡ್ ಅಲ್ಲಿಂದ ನನ್ನ ಶೋಲ್ಡರ್ ಇಂಜುರಿ ಆಗುತ್ತೆ ಅಂಡ್ ಸುಮಾರು 6 ತಿಂಗಳು ನಾನು ಕಂಪನಿಯಿಂದ ಹೊರಗಡೆ ಉಳಿತೀನಿ. ಅಂಡ್ ಆಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ನಾನು ಟ್ರಿಪಲ್ ಎಚ್ ಅವರಿಗೆ ಸಾರಿನೂ ಕೂಡ ಕೇಳಿದೆ, ನಾನು ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಹಾಳು ಮಾಡದ್ನಲ್ಲ ಅಂತ. ಬಟ್ ಟ್ರಿಪಲ್ ಎಚ್ ಅವರು ನನಗೆ ಹೇಳಿದ್ರು, ನೀನೇನು ಕೂಡ ಹಾಳು ಮಾಡಿಲ್ಲ, ಅಫ್ಕೋರ್ಸ್ ರೆಸ್ಲಿಂಗ್ ಅಂದ್ಮೇಲೆ ಇಂಜುರಿ ಆಗ್ತಾ ಇರುತ್ತೆ, ಇದನ್ನ ನಾವು ಇನ್ನೂ ಕೂಡ ದೊಡ್ಡದಾಗಿ ಪ್ಲಾನ್ ಮಾಡೋಣ ಅಂತ ಟ್ರಿಪಲ್ ಎಚ್ ಅವರು ನನಗೆ ಸಮಾಧಾನ ಮಾಡಿದ್ರು. ಅಂಡ್ ಇದನ್ನ ನಾವು ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಡಿಷನ್ ಗೆ ಪ್ರಾರಂಭ ಮಾಡ್ತೀವಿ. ಅಂಡ್ ಅಷ್ಟೊತ್ತಿಗೆ ನಾನು ರಿಕವರಿ ಕೂಡ ಆಗಿದ್ದೆ, ಬಟ್ ನಾನು ಸಿಕ್ಕಾಪಟ್ಟೆ ನರ್ವಸ್ ಇದ್ದೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಇದಾದ್ಮೇಲೆ ಕ್ಯಾಮ್ರಾ ಸಿಎಂ ಪಂಕ್ ಅವರ ಮೇಲೆ ಫೋಕಸ್ ಆಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ತಾರೆ. ನನ್ನ ಹೆಸರು ಸಿಎಂ ಪಂಕ್, ನನ್ನ ರಿಯಲ್ ಹೆಸರು ಫಿಲಿಪ್ ಅಂತ. ಬಟ್ ಯಾರು ಕೂಡ ಅದನ್ನ ಕರೆಯೋದಿಲ್ಲ, ಸ್ವಲ್ಪ ಜನ ಮಾನ್ಸ್ಟರ್ ಅಂತ ಕರೀತಾರೆ, ಏನೇನೋ ಕರೀತಾರೆ. ಅಫ್ಕೋರ್ಸ್ ಈಗ ಡಬ್ಲ್ಯೂ ಕಂಪನಿಗೆ ನಾನು ಮತ್ತೊಮ್ಮೆ ರಿಟರ್ನ್ ಆಗಿದ್ದೀನಿ. ಬಟ್ 10 ವರ್ಷದ ಹಿಂದೆ ಟ್ರಿಪಲ್ ಎಚ್ ಹಾಗೆ ನನ್ನ ನಡುವೆ ಸಂಬಂಧ ಚೂರು ಕೂಡ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ಆಗ ನಾನು ಕೂಡ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಇದ್ದೆ ಅಂಡ್ ಟ್ರಿಪಲ್ ಎಚ್ ಅವರು ಕೂಡ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಇದ್ರು. ನಮ್ಮಿಬ್ರು ನಡುವೆ ಕಾಂಪಿಟೇಷನ್ ಆಗ್ತಾ ಇತ್ತು ಅಂಡ್ ಆ ಕಾಂಪಿಟೇಷನ್ ಇಂದಾನೆ ನಾನು ಅವನಿಗೆ ತುಂಬಾ ಬಾರಿ ಬೈದಿದ್ದೀನಿ. ಅಂಡ್ ಹೋಗ್ತಾ ಹೋಗ್ತಾ ಅವನಿಗೆ ಅಧಿಕಾರ ಕೂಡ ಸಿಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಜೊತೆ ಮೀಟಿಂಗ್ ಮಾಡ್ಬೇಕಾದ್ರೂ ಕೂಡ ನಾನು ಅವನ ಮೇಲೆ ಕಿರ್ಚಾಡಿದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳ್ತಾರೆ, 10 ವರ್ಷದ ಹಿಂದೆ ನಾವೇನಾದ್ರೂ ಪ್ಲಾನ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಸಿಎಂ ಪಂಕ್ ಅವರು ಓವರ್ ಆಗಿ ರಿಯಾಕ್ಟ್ ಮಾಡೋರು ಅಂಡ್ ಆಗ್ಲೇ ಅವ್ನು ನನಗೆ ಇಷ್ಟ ಇಲ್ಲ ಅಂತ. ಅಂಡ್ ಇದಾದ್ಮೇಲೆ ಅವರು ಕಂಪನಿಯಿಂದ ಹೊರಟೋಗ್ತಾರೆ. ಮತ್ತೊಮ್ಮೆ ಕಂಪನಿಗೆ ಬರಬೇಕು ಅಂತ ಆಸೆ ಪಡ್ಕೊಂಡು ಬರ್ತಾರೆ. ಬಟ್ ನನಗೆ ಆ ಒಂದು ಟೈಮಲ್ಲಿ ಸಿಎಂ ಪಂಕ್ ಅವರು ಬದಲಾಗಿದ್ದಾರೆ ಅಂತ ಅನ್ಸೋದಿಲ್ಲ ಅಂಡ್ ಆಗ ನಾನು ಅವನ್ನ ಕರೆಯೋದಕ್ಕೂ ಹೋಗೋದಿಲ್ಲ. ಬಟ್ ಸರ್ವೈವರ್ ಸೀರೀಸ್ ಅಲ್ಲಿ ಅವನು ಬದಲಾಗಿದ್ದಾನೆ ಅಂತ ಅನ್ಸ್ತು ಅಂಡ್ ಅದಕ್ಕೋಸ್ಕರ ಅವನ್ನ ನಾನು ಕರೆದೆ. ಅಂಡ್ ಈಗ ನಾವಿಬ್ರು ಕೂಡ ಚೆನ್ನಾಗೇ ಇದೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳ್ತಾರೆ. ಅಂಡ್ ಅದೇ ರೀತಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಹೇಳ್ತಾರೆ. ಸೊ ಇಲ್ಲಿಂದ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಡಿಷನ್ ಮ್ಯಾಚ್ ನ ಕೂಡ ಪ್ಲಾನ್ ಮಾಡ್ತಾರೆ. ಇವರು ಒಂದು ಚಾರ್ಟ್ ನ ಮಾಡಿ ಇಟ್ಕೊಂಡಿರ್ತಾರೆ. ಅವರ ಬೆನ್ನಿಂದಗಡೆ ಒಂದು ವೈಟ್ ಬೋರ್ಡ್ ಅಲ್ಲಿ ಯಾವ ಮ್ಯಾಚಸ್ ಗಳು ಕನ್ಫರ್ಮ್ ಆಗಿದೆ ಅಂಡ್ ಯಾವ ಸೆಗ್ಮೆಂಟ್ ಗಳು ಈಗಾಗಲೇ ರೆಡಿ ಆಗ್ತಾ ಇದೆ ಅಂತ ಲಿಸ್ಟ್ ನು ಕೂಡ ಇವರು ಮಾಡಿ ಇಟ್ಕೊಂಡಿರ್ತಾರೆ. ನಮ್ಮ ಹತ್ರ 3 ಮ್ಯಾಚಸ್ ಗಳು ಈಗಾಗಲೇ ರೆಡಿ ಇದೆ. ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚು, ಹುಲಾಫಾಲ್ ಹಾಗೆ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚು ಅಂಡ್ ಅದೇ ರೀತಿ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚು. ಸೊ ಈ 3 ಮ್ಯಾಚಸ್ ಗಳು ಕೂಡ ರಾ ಪ್ರೀಮಿಯರ್ ಎಪಿಸೋಡ್ ಗೆ ಕನ್ಫರ್ಮ್ ಆಗಿತ್ತು. ಫೈನಲಿ ರಾ ಪ್ರೀಮಿಯರ್ ಎಪಿಸೋಡ್ ದಿನ ಬಂದೇ ಬರುತ್ತೆ ಅಂಡ್ ಡೈರೆಕ್ಟ್ ಆಗಿ ನಮ್ಮನ್ನ ಗೊರಿಲ್ಲಾ ಪೊಸಿಷನ್ ಗೆ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿ ಗೊರಿಲ್ಲಾ ಪೊಸಿಷನ್ ಅಂದ್ರೆ ಏನು, ಆ ಒಂದು ಪೊಸಿಷನ್ ನ ಗೊರಿಲ್ಲಾ ಅಂತ ಯಾಕೆ ಕರೀತಾರೆ ಅಂತಾನು ಕೂಡ ಡೀಟೇಲ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ಗೊರಿಲ್ಲಾ ಪೊಸಿಷನ್ ಅಂದ್ರೆ ಸ್ಟೇಜ್ ಹಿಂಭಾಗ ಇರತಕ್ಕಂತಹ ಒಂದು ರೂಮು ಅಂಡ್ ಈ ಒಂದು ರೂಮ್ ಇಂದಾನೆ ಡಬ್ಲ್ಯೂ ಅವರು ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ ಸೂಪರ್ ಸ್ಟಾರ್ಸ್ ಗಳಿಗೆ ಹಾಗೆ ರೆಫರಿಗಳಿಗೆ. ಅಂಡ್ ಇದರಿಂದಾನೆ ಟಿವಿಗಳಿಗೆಲ್ಲ ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ, ಯಾವ ಕ್ಯಾಮ್ರಾ ಆಂಗಲ್ ಬರಬೇಕು ಅಂಡ್ ಸ್ಟೋರಿ ಯಾವ ರೀತಿ ಹೋಗ್ಬೇಕು, ಎಷ್ಟು ಟೈಮ್ ಇದೆ, ಎಷ್ಟು ಟೈಮ್ ಅಲ್ಲಿ ಅವರು ಈ ಒಂದು ಮ್ಯಾಚ್ ನ ಮುಗಿಸ್ಬೇಕು ಅನ್ನೋ ಎಲ್ಲಾ ಡಿಸಿಷನ್ಸ್ ಗಳು ಕೂಡ ಈ ಒಂದು ಗೊರಿಲ್ಲಾ ಪೊಸಿಷನ್ ಇಂದಾನೆ ತಗೊಳ್ತಾ ಇರ್ತಾರೆ. ಇದಕ್ಕೆ ಗೊರಿಲ್ಲಾ ಪೊಸಿಷನ್ ಅಂತ ಯಾಕೆ ಕರೀತಾರೆ ಅಂದ್ರೆ, ತುಂಬಾ ವರ್ಷಗಳ ಹಿಂದೆ ಗೊರಿಲ್ಲಾ ಮನ್ಸೂನ್ ಅಂತ ಒಬ್ಬ ರೆಸ್ಲರ್ ತಾನು ಮಾಡ್ತಿದ್ದಂತಹ ಶೋನ ಬ್ಯಾಕ್ ಸ್ಟೇಜ್ ಇಂದ ಎಲ್ಲದನ್ನು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂಡ್ ಆ ಒಬ್ಬ ರೆಸ್ಲರ್ ನೇಮ್ ಇಂದ ಈ ಒಂದು ನೇಮ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಗೊರಿಲ್ಲಾ ಪೊಸಿಷನ್ ಅಲ್ಲಿ 3 ಟೇಬಲ್ಸ್ ಗಳು ಇರುತ್ತೆ. ಮೊದಲನೇ ಟೇಬಲ್ ಅಲ್ಲಿ ಟ್ರಿಪಲ್ ಎಚ್ ಹಾಗೆ ಬ್ರೂಸ್ ಪಿಚರ್ಡ್ ಡೈರೆಕ್ಟರ್ಸ್ ಗಳು ಕೂತ್ಕೋತಾರೆ. ಎರಡನೇ ಟೇಬಲ್ ಗಳಲ್ಲಿ ಪ್ರೊಡ್ಯೂಸರ್ಸ್ ಗಳು ಕೂತ್ಕೋತಾರೆ. ಪ್ರೊಡ್ಯೂಸರ್ಸ್ ಗಳು ಕೂಡ ನಮಗೆ ಗೊತ್ತಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳೇ ಆಗಿರ್ತಾರೆ. ಉದಾಹರಣೆಗೆ ಕ್ರಿಸ್ ಪಿಯರ್ಸ್ ಅಂದ್ರೆ ಅಬೆಸ್ ಆಗಿರಬಹುದು, ಬಾಬಿ ರೂಡ್ ಆಗಿರಬಹುದು, ಮೈಕಲ್ ಹೇಸ್ ಆಗಿರಬಹುದು. ಈ 3 ಜನ ಪ್ರೊಡ್ಯೂಸರ್ಸ್ ಗಳು ಕೂಡ ಆ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಇರ್ತಾರೆ ಅಂಡ್ ಇನ್ನ ಚಿಕ್ಕ ಪುಟ್ಟ ಅಧಿಕಾರಿಗಳು ಕೂಡ ಆ ಒಂದು ಬ್ಯಾಕ್ ಸ್ಟೇಜ್ ನ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಇರ್ತಾರೆ. ಅಂಡ್ ಇಲ್ಲಿಂದಾನೆ ಇವರೆಲ್ಲರೂ ಕೂಡ ರಿಂಗ್ ಅಲ್ಲಿ ಏನಾಗ್ತಾ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ. ಅಂಡ್ ಸೂಪರ್ ಸ್ಟಾರ್ಸ್ ಗಳು ಹೋಗಿ ರಿಂಗ್ ಒಳಗಡೆ ಮ್ಯಾಚ್ ನ ಪ್ರಾರಂಭ ಮಾಡಿದಾಗ ಎಲ್ಲವೂ ಕೂಡ ಇಲ್ಲಿಂದಾನೆ ಹ್ಯಾಂಡಲ್ ಆಗುತ್ತೆ. ರೆಫ್ರಿ ಹತ್ರ ಒಂದು ಇಯರ್ ಫೋನ್ ಇರುತ್ತೆ ಅಂಡ್ ಅದರಲ್ಲಿ ಇವರು ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ, ಇಷ್ಟು ಟೈಮ್ ಇದೆ, ಅವರು ಸರಿ ಇದರ ಚೆಕ್ ಮಾಡಿ ಹಾಗೆ ಹೀಗೆ ಅಂತ. ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್ ನ ಉದಾಹರಣೆಯಾಗಿ ತೋರಿಸ್ತಾರೆ. ಬ್ರಾನ್ ಸ್ಟ್ರೋಮನ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇರುತ್ತೆ ಅಂಡ್ ಇದರಲ್ಲಿ ಇವರು ಕ್ರೌಡ್ ಮಧ್ಯೆ ಹೋಗಿ ಕೂಡ ಕಿತ್ತಾಡ್ತಾ ಇರ್ತಾರೆ ಅಂಡ್ ಬ್ಯಾಕ್ ಸ್ಟೇಜ್ ಇಂದ ಹೇಳ್ತಾ ಇರ್ತಾರೆ, ಕ್ರೌಡ್ ಮಧ್ಯೆ ಹೋಗಿ ಇವರು ಕಿತ್ತಾಡ್ತಾ ಇರ್ತಾರೆ, ಹುಷಾರು ಅಂತ ಹೇಳಕ್ ಹೇಳು, ಯಾಕಂದ್ರೆ ಜನಗಳಿಗೆ ಏನಾದ್ರೂ ಏಟ್ ಆದ್ರೆ ನಿಜವಾಗ್ಲೂ ಕೂಡ ಸರಿ ಇರೋದಿಲ್ಲ ಅಂತ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಫ್ಯಾನ್ ನ ತೊಳ್ಬಿಡ್ತಾರೆ ಅಂಡ್ ಆಗ ಟ್ರಿಪಲ್ ಎಚ್ ಅವರು ಕೇಳ್ತಾರೆ, ಅದು ಫ್ಯಾನೋ ಅಥವಾ ಎಕ್ಸ್ಟ್ರಾಸೋ ಅಂತ. ಅಂಡ್ ಆಗ ಅವರಿಗೆ ಗೊತ್ತಾಗುತ್ತೆ ಅದು ಎಕ್ಸ್ಟ್ರಾಸ್ ಅಂತ. ಸೊ ಇಲ್ಲಿ ಎಕ್ಸ್ಟ್ರಾಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಎಕ್ಸ್ಟ್ರಾಸ್ ಗಳೇನಪ್ಪ ಅಂದ್ರೆ ಕ್ರೌಡ್ ಮಧ್ಯೆ ಹೋಗಿ ಡಬ್ಲ್ಯೂ ಕಡೆಯವರೇ
ಕೂತ್ಕೊಂಡಿರ್ತಾರೆ. ಅಂದ್ರೆ ಮಧ್ಯ ಮಧ್ಯ ಸೂಪರ್ ಸ್ಟಾರ್ಸ್ ಗಳ ಕಿವಿಯಲ್ಲಿ ಏನಾದ್ರೂ ಹೇಳೋದಿಕ್ಕೆ ಅಥವಾ ಖಾಲಿ ಸೀಟ್ ಗಳೇನಾದ್ರೂ ಇದ್ರೆ ಅದನ್ನ ಫಿಲ್ ಮಾಡಿಸೋದಕ್ಕೋಸ್ಕರ ಡಬ್ಲ್ಯೂ ಅವರೇ ಕೆಲವೊಂದಷ್ಟು ಜನಗಳನ್ನ ಆ ಒಂದು ಸ್ಟೇಡಿಯಂ ಅಲ್ಲಿ ಕೂರಿಸಿರ್ತಾರೆ. ಅವ್ರನ್ನ ಇವರು ಎಕ್ಸ್ಟ್ರಾಸ್ ಗಳಂತ ಕರೀತಾರೆ. ಸೊ ಫೈನಲಿ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಡಿಷನ್ ನ ಶೋ ಅಫಿಷಿಯಲ್ ಆಗಿ ಬರುತ್ತೆ ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನರ್ವಸ್ ಆಗಿರ್ತಾರೆ. ಅಂಡ್ ಮೊದಲನೇದಾಗಿ ರಿಯಾ ರಿಪ್ಲಿ ಅವರ ಮೇಲೆ ಕ್ಯಾಮ್ರಾ ಫೋಕಸ್ ಆಗುತ್ತೆ. ಅಂಡ್ ರಿಯಾ ರಿಪ್ಲಿ ಅವರಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿರ್ತಾರೆ. ಇಂಜುರಿಯಿಂದ ರಿಟರ್ನ್ ಆಗಿ ಅವರ ಮೊದಲ ಮ್ಯಾಚು ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಅವರು ಎಷ್ಟು ನರ್ವಸ್ ಆಗಿರ್ತಾರೆ ಅಂತ ನಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡಲಾಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಎಲ್ಲರ ಜೊತೆನೂ ಕೂಡ ಹೋಗಿ ಮಾತಾಡ್ತಾ ಇರ್ತಾರೆ ಅಂಡ್ ಮೂವ್ಸ್ ಗಳನ್ನ ನೆನ್ಪು ಮಾಡ್ಕೋತಾ ಇರ್ತಾರೆ. ಅಂಡ್ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಹೇಳ್ತಾ ಇರ್ತಾರೆ, ನಾನು ಈ ರೀತಿ ಅಟ್ಯಾಕ್ ಮಾಡ್ತೀನಿ, ಅವಳು ಆ ರೀತಿ ಅಟ್ಯಾಕ್ ಮಾಡ್ತಾಳೆ, ನಾನು ಅದಾದ್ಮೇಲೆ ಈ ಮೂವ್ನ ಹಾಕ್ತೀನಿ, ಆ ಮೂವ್ನ ಹಾಕ್ತೀನಿ ಅಂತ. ಸೊ ರಿಯಾ ರಿಪ್ಲಿ ಅವರು ಸಿಕ್ಕಾಪಟ್ಟೆ ನರ್ವಸ್ ಆಗಿರ್ತಾರೆ. ಬಟ್ ಒಂದು ಬಾರಿ ಅವರ ಥೀಮ್ ಸಾಂಗ್ ಕೇಳಿಸಿದ ಕೂಡಲೇ ಅವರ ನರ್ವಸ್ನೆಸ್ ಎಲ್ಲ ಹೋಗುತ್ತೆ ಅಂಡ್ ರಿಯಾ ರಿಪ್ಲಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ನಮ್ಗೊಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇದರ ಟೈಮ್ ನು ಕೂಡ ಮೆಜರ್ ಮಾಡ್ತಾ ಇರ್ತಾರೆ. ಓಕೆ, ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ, ನೀವು ಇನ್ನೂ ಕೂಡ ಹೋಲ್ಡ್ ಮಾಡಿ ಅಂತ ಇವರಿಬ್ಬರಿಗೂ ಕೂಡ ಇನ್ಸ್ಟ್ರಕ್ಷನ್ ನ ಕೊಡಲಾಗ್ತಾ ಇರುತ್ತೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರು ಈ ಒಂದು ಮ್ಯಾಚ್ ನ ಫಿನಿಶ್ ಅದ್ಭುತವಾಗಿ ಇರಬೇಕು ಅಂತ ಎರಡೆರಡು ರಿಪ್ಟೈಲ್ ನ ಲಿವ್ ಮಾರ್ಗನ್ ಅವರಿಗೆ ಕನೆಕ್ಟ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತಾರೆ. ಇದಾದ್ಮೇಲೆ ಡಾಮಿನಿಕ್ ಮಿಸ್ಟರಿ ಅವರು ಕೂಡ ಬರ್ತಾರೆ ರಿಯಾ ರಿಪ್ಲಿ ಅವರ ಜೊತೆಗೆ ಮತ್ತೊಮ್ಮೆ ಸೇರ್ಕೊಳ್ಳೋದಕ್ಕೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಬ್ಯಾಕ್ ಸ್ಟೇಜ್ ಇಂದ ನಮ್ಮ ಟ್ರಿಪಲ್ ಎಚ್ ಅವರು ಡಾಮಿನಿಕ್ ನ ಫೋಕಸ್ ಮಾಡಿ, ಡಾಮಿನಿಕ್ ಅವರ ಫೇಸ್ ನ ಫೋಕಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅಂಡ್ ರಿಯಾ ರಿಪ್ಲಿ ಅವರು ಡಾಮಿನಿಕ್ ಮಿಸ್ಟರಿ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ಇನ್ನೂ ಜೋರಾಗಿ ಅವನ ಮೇಲೆ ಅಟ್ಯಾಕ್ ಮಾಡು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ಇಂದ ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ. ಅಂಡ್ ಮ್ಯಾಚ್ ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಬಂದಾಗ ನಮ್ಮ ಟ್ರಿಪಲ್ ಎಚ್ ಅವರು ರಿಯಾ ರಿಪ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ರಾಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ರಾಕ್ ಅವರು ಆ ಒಂದು ಶೋನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ಹೋಗಿ ಕೋಡಿ ರೋಡ್ಸ್ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾರೆ ಅಂಡ್ ಕೋಡಿ ರೋಡ್ಸ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಸೊ ಕೋಡಿ ರೋಡ್ಸ್ ಅವರಿಗೆ ಡಬ್ಲ್ಯೂ ಅವರು ಜಾಸ್ತಿ ಏನು ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ಬುಕ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಸುಮ್ನೆ ಹೋಗಿ ಅವ್ರನ್ನ ಆಡಿಯನ್ಸ್ ಹತ್ರ ಕೂರಿಸಿದ್ರು ಅಷ್ಟೇ. ಮೊದಲನೇದಾಗಿ ಪ್ಲಾನ್ ಏನೋ ಮಾಡಿದ್ರು, ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಆಗುತ್ತೆ, ಕೋಡಿ ರೋಡ್ಸ್ ಹೋಗಿ ಜಾನ್ಸಿನ್ ಅವ್ರನ್ನ ಕಾಪಾಡ್ತಾರೆ ಅಂತ. ಬಟ್ ಅದಾದ್ಮೇಲೆ ಆ ಒಂದು ಪ್ಲಾನ್ ನ ರಿಜೆಕ್ಟ್ ಮಾಡಲಾಗುತ್ತೆ. ಇದಾದ್ಮೇಲೆ ನಮ್ಮ ಜಾನ್ಸಿನ್ ಹಾಗೆ ಟ್ರಿಪಲ್ ಎಚ್ ಅವರ ಭೇಟಿ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಆಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಜಾನ್ಸಿನ್ ಅವರಿಗೆ ಹೇಳ್ತಾ ಇರ್ತಾರೆ, ಈ ಒಂದು ರಿಟೈರ್ಮೆಂಟ್ ಟೂರ್ ನ ಕೊನೆಯ ವರ್ಷ ಇದು ಅಂಡ್ ಇದನ್ನ ನಿಜವಾಗ್ಲೂ ನಾವು ತುಂಬಾ ಗ್ರೇಟ್ ಆಗಿ ಬುಕ್ ಮಾಡ್ತೀವಿ ಅಂಡ್ ನೀನು ಕೂಡ ಈ ವರ್ಷ ನಿನಗೆ ಇಷ್ಟ ಆಯ್ತು, ಆ ರೀತಿ ನಿನ್ನ ಬಾಯಿಂದನೇ ಉತ್ತರ ಬರಬೇಕು, ಆ ರೀತಿ ನಾವು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು ಕೂಡ ಹೇಳ್ತಾರೆ, ಅಫ್ಕೋರ್ಸ್ ಇದನ್ನ ನಾವು ಚೆನ್ನಾಗಿ ಬುಕ್ ಮಾಡಲೇಬೇಕು, ಯಾಕಂದ್ರೆ ಇದು ಯಾವ ರೀತಿ ಅಂದ್ರೆ ನಾನೀಗಾಗಲೇ 499 ಪೇಜಸ್ ಗಳನ್ನ ಅದ್ಭುತವಾಗಿ ಬರ್ದಿದ್ದೀನಿ ಅಂಡ್ ಕಡೆ ಪೇಜ್ ಏನಾದ್ರೂ ನಾನು ಬರೆಯೋದು ಕೆಟ್ಟೋದ್ರೆ 499 ಪೇಜ್ ಕೂಡ ಹಾಳಾಗ್ಬಿಡುತ್ತೆ. ಈ ರೀತಿ ಸಿಚುಯೇಷನ್ ಇದನ್ನ ಚೆನ್ನಾಗಿ ಬುಕ್ ಮಾಡ್ತೀರಾ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಅಂತ ಹೇಳಿ ನಮ್ಮ ಜಾನ್ಸಿನ್ ಅವರು ಕೂಡ ಹೋಗ್ತಾರೆ, ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ಕ್ಯಾಮ್ರಾ ಡೈರೆಕ್ಟ್ ಆಗಿ ಸಿಎಂ ಪಂಕ್ ಅವರ ಮ್ಯಾಚ್ ಮೇಲೆ ಫೋಕಸ್ ಆಗುತ್ತೆ. ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರು ಹೋಗಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇರ್ತಾರೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಒಂದು ಮ್ಯಾಚ್ ಆಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಪ್ಲಾನ್ ಆದಂತಹ ಟೈಮ್ ಗಿಂತ ಇನ್ನೂ ಜಾಸ್ತಿ ಸ್ಟ್ರೆಚ್ ಆಗ್ತಾ ಇದೆ. ಅಂದ್ರೆ ಈ ಒಂದು ಮ್ಯಾಚ್ ಇನ್ನೂ ಕೂಡ ಜಾಸ್ತಿ ಲೆಂತಿ ಆಗ್ತಾ ಇದೆ ಅಂತ ನಮ್ಮ ಬ್ರೂಸ್ ಪಿಚರ್ಡ್ ಅವರಿಗೆ ಅನ್ನಿಸ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಪ್ರೊಡ್ಯೂಸರ್ ಅಬ್ಯಾಸ್. ಸೊ ಬ್ರೂಸ್ ಅವರು ಅಬ್ಯಾಸ್ ಗೆ ಹೇಳ್ತಾ ಇರ್ತಾರೆ, ನೀನು ಎಷ್ಟು ಸಾಧ್ಯನೋ ಅಷ್ಟು ಕಟ್ ಮಾಡು, ನನಗೆ ಗೊತ್ತು ನೀನು ಈ ಒಂದು ಮ್ಯಾಚ್ ಅಲ್ಲಿ ಸ್ಟೋರಿನ ಹೇಳೋದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಲೆಂತಿ ಆಗಿ ಬುಕ್ ಮಾಡಿದ್ಯಾ, ಬಟ್ ನಮ್ಮ ಬಳಿ ಇರೋದು 5 ಮಿನಿಟ್ ಅಷ್ಟೇ. ಸೊ 5 ನಿಮಿಷದಲ್ಲಿ ಈ ಒಂದು ಮ್ಯಾಚ್ ಮುಗಿಬೇಕು, ಸ್ವಲ್ಪ ಮೂವ್ಸ್ ಗಳನ್ನ ಕಟ್ ಮಾಡು ಅಂತ ನಮ್ಮ ಬ್ರೂಸ್ ಪಿಚರ್ಡ್ ಅವರು ಅಬ್ಯಾಸ್ ಅವರಿಗೆ ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ. ಅಂಡ್ ಅಬ್ಯಾಸ್ ಅವರು ಕೂಡ ಓಕೆ ಸರ್, ನಾನು ಆದಷ್ಟು ಮೂವ್ಸ್ ಗಳನ್ನ ಕಟ್ ಮಾಡ್ತಾ ಇದೀನಿ ಅಂತ ಅಲ್ಲಿಂದಾನೆ ರೆಫ್ರಿಗೆ ಇನ್ಸ್ಟ್ರಕ್ಷನ್ ನ ಹೇಳಿ ರೆಫ್ರಿ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರಿಗೆ ಹೇಳಿ ಕೆಲವೊಂದಷ್ಟು ಮೂವ್ಸ್ ಗಳನ್ನು ಕೂಡ ಒಂದು ಮ್ಯಾಚ್ ಅಲ್ಲಿ ಕಟ್ ಮಾಡಲಾಗುತ್ತೆ. ಅಂಡ್ ಫೈನಲಿ ಸಿಎಂ ಪಂಕ್ ಹಾಗೆ ಸೆತ್ ರೋಲೆನ್ಸ್ ಅವರು ಸೇರ್ಕೊಂಡು ಈ ಒಂದು ಮ್ಯಾಚ್ ನ ಎಂಡ್ ಮಾಡ್ತಾರೆ. ಬಟ್ ಸರಿಯಾದ ಟೈಮ್ ಗೆ ಎಂಡ್ ಮಾಡೋದಿಲ್ಲ. ಅಂಡ್ ಇದರಿಂದ ನಮ್ಮ ಡೈರೆಕ್ಟರ್ ಆದಂತಹ ಬ್ರೂಸ್ ಪಿಚರ್ಡ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾರೆ. ಅಂಡ್ ಅಬೇಸ್ ಅವರು ಹೋಗಿ ಸಾರಿನೂ ಕೂಡ ಕೇಳ್ತಾ ಇರ್ತಾರೆ, ಸಾರಿ ತಪ್ಪಾಯ್ತು, ಚಿಕ್ಕ ಮಿಸ್ಟೇಕ್ ಆಯ್ತು ಅಂತ. ಅಂಡ್ ಆಗ ನಮ್ಮ ಪಿಚರ್ಡ್ ಅವರು ಏನೂ ಇಲ್ಲ ಬಿಡು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಅಂಡ್ ನಮ್ಮ ವಿಲಿಯಂ ಅವರು ಕೂಡ ಬರ್ತಾರೆ ಅಂಡ್ ಅವರು ಕೂಡ ಹೇಳ್ತಾ ಇರ್ತಾರೆ, ಭಯ ಪಡ್ಬೇಡ, ಅವನಿಗೆ ಕೋಪ ಇಲ್ಲ ಹಾಗೆ ಹೀಗೆ ಅಂತ. ಸೊ ನಮ್ಮ ಅಬೇಸ್ ಅವರಂತೂ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡಿರ್ತಾರೆ. ಇದಾದ್ಮೇಲೆ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವ್ರಿಗೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಅಪ್ರಿಶಿಯೇಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಹಿಂಗೆ ಈ ಒಂದು ಡಾಕ್ಯುಮೆಂಟರಿಯ ಮೊದಲ ಎಪಿಸೋಡ್ ಕೂಡ ಮುಕ್ತಾಯ ಆಗುತ್ತೆ, ಡಬ್ಲ್ಯೂ ನ್ಯೂ ಎರಾ ಅನ್ನೋದು. ಸೊ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಇನ್ನೂ 4 ಎಪಿಸೋಡ್ ಬಾಕಿ ಇದೆ. ಅಂಡ್ ನಿಜವಾಗ್ಲೂ ಗೈಸ್ ಆ 4 ಎಪಿಸೋಡ್ ನ ನೋಡಿದ್ರೆ ನಿಮಗೆ ಡಬ್ಲ್ಯೂ ಮೇಲೆ ಇನ್ನೂ ಕೂಡ ಪ್ರೀತಿ ಆಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಡೈಲಿ ಒಂದೊಂದು ವಿಡಿಯೋ ಇದರ ರಿಲೇಟೆಡ್ ಆಗಿ ನಿಮಗೆ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.